ಚೆನ್ನಾಗಿದೆಯಾ? ಚಿತ್ರಾನ್ನ ತಿನ್ನಿಸ್ಲಾ? ಚೆನ್ನಾಗಿದೆಯಾ? ನಾನೇ ಮಾಡಿದ್ದು. ಯಾಕಮ್ಮ ಹಾಗೆ ನೋಡ್ತಾ ಇದೆಯಾ? ನನ್ನ ಕೂರ್ಚು ಸಿಗ್ತಾನೋ ನಿನಗೆ? ನನ್ನ ಮಗುಂಡು ನಿನ್ನ ಮಗ. ಪರವಾಗಿಲ್ಲಮ್ಮ, ತಗೋ ಮಾಡು. ಅಣ್ಣ, ನಾನು ತಿನ್ನಿಸ್ತೀನಿ ಬಿಡಿ, ನೀವು ಹೋಗಿ ಕೂತ್ಕೊಳ್ಳಿ. ಇದನ್ನು ಇಷ್ಟು ಬೇಗ ಆಗೋಯ್ತಾ? ಹಾ ಅಣ್ಣ, ಮುಂಚೆ ಮನೆ ಕೆಲ್ಸಕ್ಕೆ ಹೋದಾಗ ಬೇಗ ಬೇಗ ತಿಂದು ಅಭ್ಯಾಸ ಆಗೋಗಿತ್ತು, ಅದಕ್ಕೆ ತಿನ್ಬಿಟ್ಟೆ. ನೀವು ಹೋಗಿ ಅಣ್ಣ, ತಿಂಡಿ ತಿನ್ಕೊಳ್ಳಿ, ನಾನು ಅಮ್ಮಂಗೆ ತಿನ್ನಿಸ್ತೀನಿ. ಸರಿ, ಇನ್ನೊಂದು ತೂತು ತಿನ್ನಿಸ್ಬಿಡ್ತೀನಿ. ಅಮ್ಮಣ್ಣ, ಸುಧಾ ತಿನ್ನಿಸ್ತಾಳ? ಹಾಂ, ಗೌತಮ್, ಅಮ್ಮ ಬನ್ನಿ, ನೀವು ತಿಂಡಿತೀನಿ. ಇವತ್ತು ತಿಂಡಿ ನೀನೇ ಪ್ರಿಪೇರ್ ಮಾಡಿದೆ ಅಂತೆ, ಹಾಗಂತ ಮಾವ ಹೇಳಿದ್ರು. ಅಮ್ಮ ಬಂದಿದ್ದಾರಲ್ಲ, ಅದಕ್ಕೆ ಅವ್ರು ಇಷ್ಟಪಡೋವಂಥ ತಿಂಡಿ ಎಲ್ಲ ನಾನೇ ರೆಡಿ ಮಾಡಿದೆ. ನೋಡು, ಒಂದ್ಸಲನೂ ನನಗೆ ಮಾಡಿಕೊಟ್ಟಿಲ್ಲ. ಆ ಭಾಗ್ಯ ನನಗಿಲ್ಲ ನೋಡು. ಆ ಭಾಗ್ಯ ಏನಿದ್ರು ಈ ಭಾಗ್ಯಂಗೆ ಮಾತ್ರ. ಯಾಕಮ್ಮ ಹಾಗಂತೀರ? ಆ ಥರದ ಸಂದರ್ಭ ಬಂದಿಲ್ಲ ಅಷ್ಟೇ. ಬಿಡಿ, ಇನ್ಯಾವತ್ತಾರು ಒಂದ್ಸ ಮಾಡಿಕೊಡ್ತೀನಿ. ಸುಮ್ಮನೆ ತಮಾಷೆ ಮಾಡಿದೆ. ನಿಜ ಹೇಳಬೇಕಂದ್ರೆ ನಿನ್ನಂಥ ಮಗನ ಪಡೆಯೋದಕ್ಕೆ ಭಾಗ್ಯಕ್ಕ ಪುಣ್ಯ ಮಾಡಿದ್ದಾರೆ. ಹ್ಞೂ ಸಿಸ್ಟರ್, ಆಧುನಿಕ ಶ್ರವಣ ಕುಮಾರ. ಅಮ್ಮ ದೇವರಾದ್ರೆ ಇವನು ಹೊತ್ಕೊಂಡು ತಿರ್ಗಾಡೋ ತೇರು. ಸ್ವಲ್ಪ ತಿಂದ್ರೆ ಮುಗ್ದೋಯ್ತು. ಏನಾಯ್ತು ಅಮ್ಮ? ಏನಾಯ್ತು? ಅಯ್ಯೋ ದೇವ್ರೆ, ಇವಳು ಸಿಸ್ಟರ್ನ ಗುರ್ತಿಡೋದು ಬಾಯ್ ಬಿಟ್ರೆ ಏನಪ್ಪ ಗತಿ? ಅಮ್ಮ ಏನಾಯ್ತು? ಅಣ್ಣ, ನೀವೇನು ಗಾಬರಿ ಪಡಬೇಡಿ. ಅಮ್ಮ ಅವಾಗವಾಗ ಹೀಗೆ ಆಡ್ತಿರ್ತಾಳೆ, ಮಾತ್ರೆ ಕೊಟ್ರೆ ಸರಿ ಹೋಗುತ್ತೆ. ನಾನು ನೋಡ್ಕೋತೀನಿ ಅಣ್ಣ. ನೀರು ಕುಡಿತೀಯಾ? ನಾನು ಡಾಕ್ಟ್ರಿಗೆ ಫೋನ್ ಮಾಡಿದ್ದೀನಿ. ಅವ್ರು ಆದಷ್ಟು ಬೇಗ ಅಮೇರಿಕೆಯಿಂದ ಬರ್ತಾರಂತೆ. ಬಂದು ಕೂಡಲೇ ಟ್ರೀಟ್ಮೆಂಟ್ ಕೊಡ್ಸೋಣ. ಈಗ ಅವ್ರು ರೆಸ್ಟ್ ಮಾಡಿ ಕರ್ಕೊಂಡು ಹೋಗು. ಸರಿ ಸರಿ, ಬಾಮ್ಮ. ಇದೇಳಿ. ಪಾಪ, ಅಯ್ಯೋ ಪಾಪ. ರೀ ಹೆಂಡತಿ, ಯಾಕ್ರಿ ತಿಂಡಿಗೆ ಬರಲಿಲ್ಲ? ಬಿಗ್ ಬ್ರೋ ಅಮ್ಮ, ದೊಡ್ಡಮ್ಮ ಅವರು ಕೂಡ ತಿಂಡಿಗೆ ಬಂದಿದ್ರು. ನಾವೆಲ್ಲರೂ ಒಟ್ಟಿಗೆ ಸೇರಿಕೊಂಡು ಎಷ್ಟು ಚೆನ್ನಾಗಿತ್ತು ಗೊತ್ತಾ? ಎಲ್ಲರೂ ತುಂಬಾ ಖುಷಿ ಪಟ್ರು. ನೀವೊಬ್ಬರೇ ಮಿಸ್ಸಿಂಗ್. ಅಟ್ಲೀಸ್ಟ್ ತಿಂಡಿಗಾದರೂ ಬರ್ಬೋದಾಗಿತ್ತಲ್ವಾ? ಹೆಂಗ್ ಗೊತ್ತಾ ಅಪೇಕ್ಷಾ, ನನ್ನ ಒಪಿನಿಯನ್ ಹೇಳಿದೆ ಅಷ್ಟೇ. ನಿಮ್ಗೆ ಹೇಗೆ ಸರಿ ಅನ್ಸುತ್ತೋ ನೀವು ಹಾಗೇ ಇರಿ. ಒಟ್ನಲ್ಲಿ ನೀವು ಹೇಗೆ ಇದ್ರೂ ಖುಷಿಯಾಗಿದ್ರೆ ಅಷ್ಟೇ ಸಾಕು ನನಗೆ. ಸರಿ, ಈಗ ನಿಮಗೆ ಅಂತ ನಾನೇ ತಿಂಡಿ ತಂದೀನಿ ವಿತ್ ಲಾಟ್ಸ್ ಅಂಡ್ ಲಾಟ್ಸ್ ಆಫ್ ಲವ್. ತಗೊಳ್ರಿ. ನಂಗೆ ಬೇಡ. ಸ್ವಲ್ಪ ತಗೊಳ್ಳಿ. ಪಾರ್ಥ, ಪ್ಲೀಸ್ ನಂಗೆ ಫೋರ್ಸ್ ಮಾಡಬೇಡಿ.
ನನಗೆ ಬೇಡ ಅಂತ ಹೇಳಿದ್ನಲ್ಲ. ಅದೇ ಯಾಕೆ ಅಂತ? ಯಾಕೆಂದ್ರೆ ನಂಗೆ ಹಸಿವಿಲ್ಲ. ರೀ ಅಪೇಕ್ಷಾ, ಅದು ಹೇಗ್ರಿ ಹಸಿವಿರಲ್ಲ? ನೋಡಿ, ಹೊಟ್ಟೆ ಅಂತ ಇದ್ಮೇಲೆ ನಮ್ಗೆ ಹಸಿವು ಆಗೇ ಆಗುತ್ತೆ. ಕರೆಕ್ಟ್ ಟೈಮಿಗೆ ಊಟ ತಿಂಡಿ ಮಾಡಲೇಬೇಕು, ಇಲ್ಲಾಂದರೆ ಅಸಿಡಿಟಿ ಆಗಿಬಿಡುತ್ತೆ. ಒಂದು ಸ್ವಲ್ಪ ತಿನ್ನಿ. ನೀವ್ ಯಾಕೆ ನನಗೆ ಇರಿಟೇಟ್ ಮಾಡ್ತಿದ್ರಾ? ನಾನೆಲ್ಲಿ ಇರಿಟೇಟ್ ಮಾಡ್ತೀನಿ? ನೀವೀಗ ಮಾಡ್ತಿರೋದು ಅದನ್ನೇ. ನಾನು ತಿಂಡಿ ಬೇಡ ಅಂತ ಹೇಳಿದ್ರು ಏನಕ್ಕೆ ಫೋರ್ಸ್ ಮಾಡ್ತಿದ್ದೀರಾ? ನನ್ಗೆ ಯಾವುದಕ್ಕೂ ಮೂಡ್ ಇಲ್ಲ ಪಾರ್ಥ. ಸುಮ್ಮನೆ ಹಿಂಸೆ ಕೊಡಬೇಡಿ. ರೀ ಅಪೇಕ್ಷಾ, ನಾನು ಇಷ್ಟೊಂದು ಕೇರ್ ಮಾಡ್ತಾ ಇದ್ದೀನಿ, ಹಿಂಸೆ ಅಂತ ಹೇಳ್ತಾ ಇದ್ದೀರಲ್ಲ ನೀವು. ನೋಡಿ, ಬಿಗ್ ಬ್ರೋ ಬೈದ ಅಂತ ಬೇಜಾರು ಮಾಡ್ಕೋಬೇಡಿ ಪ್ಲೀಸ್. ಇದನ್ನ ಡ್ರ್ಯಾಗ್ ಮಾಡಬೇಡಿ ಅಪೇಕ್ಷೆ, ಇದು ನಿಲ್ಗೆ ಬಿಟ್ಬಿಡಿ. ಅವನೇನೇ ಹೇಳಿದ್ರು ನಮ್ಮ ಮೇಲಿರೋ ಕಾಳಜಿ ಮೇಲೆ ಹೇಳಿರ್ತಾನೆ ಅಷ್ಟೇ. ಪ್ಲೀಸ್ ಒಂದು ಸ್ವಲ್ಪ ತಿಂಡಿ ತಿನ್ನಿ. ಬೇಡ ಅಂತ ಹೇಳಿದ್ನಲ್ಲ, ಯಾಕೆ ಫೋರ್ಸ್ ಮಾಡ್ತಿದ್ದೀರಾ? ಅಪೇಕ್ಷಾ, ನಾನು ನಿಮಗೆ ಫೋರ್ಸ್ ಮಾಡ್ತಾ ಇಲ್ಲ, ಇಟ್ಸ್ ಅ ರಿಕ್ವೆಸ್ಟ್. ನನಗೋಸ್ಕರ ಒಂದು ಸ್ವಲ್ಪ ತಿನ್ನಿ. ನೋಡಿ, ನೀವು ಈ ಥರ ಊಟ ತಿಂಡಿ ಬಿಟ್ಟು ಕೂತ್ಕೊಂಡ್ರೆ ನನಗೆ ಕಷ್ಟ ಆಗುತ್ತೆ. ಪ್ಲೀಸ್ ಅರ್ಥ ಮಾಡ್ಕೊಳ್ಳಿ ಅಪೇಕ್ಷಾ. ನೀವು ಅಷ್ಟೇ, ಸ್ವಲ್ಪ ನನ್ನ ಕಷ್ಟನೂ ಅರ್ಥ ಮಾಡ್ಕೊಳ್ಳಿ. ನನ್ಗೆ ಎಷ್ಟು ಅವಮಾನ ಆಗಿದೆ ಗೊತ್ತಾ ಎಲ್ರ ಮುಂದೆನು. ಅಷ್ಟೆಲ್ಲ ಆದ್ಮೇಲೆ ನಾನು ಹೇಗೆ ಬಂದು ಕೂತ್ಕೊಳ್ಳಿ ಎಲ್ರ ಮುಂದೆ? ಹೇಗೆ ಫೇಸ್ ಮಾಡಲಿ ಅವ್ರನ್ನ? ಅದಕ್ಕೆ ನಾನು ಕೆಳಗಡೆ ಬಂದಿಲ್ಲ. ಯಾರಿಗೂ ನನಗೆ ಮುಖ ತೋರ್ಸಕ್ಕೆ ಇಷ್ಟ ಇಲ್ಲ. ನನಗೆ ಅರ್ಥ ಆಗುತ್ತೆ ಅಪೇಕ್ಷಾ. ನೋಡಿ, ನೀವು ಅಲ್ಲಿಗೆ ಬರಲಿಲ್ಲ ಅಂದರೂ ಪರವಾಗಿಲ್ಲ, ಆದರೆ ಹಸ್ಕೊಂಡಿರ್ಬೇಡಿ. ಒಂದು ಸ್ವಲ್ಪ ತಿಂಡಿ ತಿನ್ನಿ. ನಿಮಗೋಸ್ಕರ ಅಂತ ಪ್ರೀತಿಯಿಂದ ತಿಂಡಿ ತೊಗೊಂಬಂದಿದ್ದೀನಿ. ನನಗೆ ಬೇಜಾರು ಮಾಡಬೇಡಿ ಅಪೇಕ್ಷಾ. ಯಾರ್ದೋ ಮೇಲೆ ಕೋಪನ ಊಟ ತಿಂಡಿ ಮೇಲೆ ತೋರಿಸ್ಬಾರ್ದು. ಅದರಿಂದ ನಮ್ಮ ಹೆಲ್ತ್ ಹಾಳಾಗತ್ತೆ. ಆ ಕನ್ಸರ್ನಿಂದ ಹೇಳ್ತಾ ಇದ್ದೀನಿ ಅಷ್ಟೇ. ಒಂದು ಸ್ವಲ್ಪ ತಿನ್ನಿ. ಸರಿ, ಅಲ್ಲೇ ಇಟ್ಟು ಹೋಗಿ ನಾನು ಆಮೇಲೆ ತಿಂತೀನಿ. ತಿನ್ನಬೇಕು, ಹಾಗೆ ಇರಬಾರ್ದು. ಆಮೇಲೆ ತಿಂತೀನಿ ಅಂತ ಹೇಳಿದ್ನಲ್ಲ, ಪ್ಲೀಸ್ ಒಂಟಿ ಆಗಿರೋದಕ್ಕೆ ಬಿಡಿ ನನ್ನ ಸ್ವಲ್ಪ ಹೊತ್ತು. ಸರಿ. ಅಮ್ಮ ಅಮ್ಮ, ಇಲ್ಲಿದ್ದೀನಲ್ವ ನಾನು, ಆರಾಮಾಗಿರು. ನನ್ನ ನೋಡಿಲಿ. ಯಾಕಮ್ಮ ಇಷ್ಟು ಹೆದರ್ಕೊಂಡಿದ್ಯಾ? ನಿನಗೆ ಈ ಮನೇಲಿ ಸರಿ ಹೋಗ್ತಿಲ್ವಾ? ಈ ಮನೇಲಿ ಹೊಂದ್ಕೊಂಡು ಹೋಗೋಕೆ ಕಷ್ಟ ಆಗ್ತಿದ್ಯಾ? ಇಲ್ಲಿನ ವಾತಾವರಣ ನಿಂಗೆ ಹೋಗ್ತಾ ಇಲ್ವಾ? ಇಲ್ಲಿ ನೋಡು, ನನ್ನ ನೋಡು. ಏನಾಯ್ತಮ್ಮ? ಯಾಕೆ ಎಲ್ರೂ ನೋಡಿ ಅಷ್ಟೊಂದು ಹೆದರ್ಕೋತಿದ್ಯಾ ನೀನು? ನಾನು ನಿನ್ನ ಜೊತೆ ಇಲ್ಲೇ ಇದ್ದೀನಲ್ವಾ? ನಿನಗೇನಾಗ್ತಿದೆ ಅಂತ ನೀನಂತೂ ಹೇಳಲ್ಲ. ಹೇಗಿದ್ದೀನೆಲ್ಲ ಅರ್ಥ ಮಾಡ್ಕೋಬೇಕು ಅಂತ ನಮಗೂ ಗೊತ್ತಾಗ್ತಿಲ್ಲ ಅಮ್ಮ. ಅಮ್ಮ, ಅಣ್ಣ ನಿನ್ಗೋಸ್ಕರ ಡಾಕ್ಟರ್ ಕರೆಸ್ತಿದ್ದಾರೆ. ನೀನು ಆದಷ್ಟು ಬೇಗ ಹುಷಾರಾಗ್ತೀಯಮ್ಮ. ಆ ದೇವ್ರಲ್ಲಿ ನಾನು ಇಷ್ಟೇ ನಮ್ಮ ಕೇಳ್ಕೊಳ್ಳೋದು. ಅಣ್ಣನ್ನ ನಮ್ಮನ್ನ ಎಲ್ಲ ಒಂದ್ ಮಾಡಿದ್ದ ದೇವ್ರು ನಿನ್ನ ಆದಷ್ಟು ಬೇಗ ಹುಷಾರ್ ಮಾಡ್ಬೇಕು. ನೋಡು, ಅವರೆಲ್ಲ ನಿನ್ ಬಗ್ಗೆ ಎಷ್ಟು ಒಳ್ಳೆ ಮಾತಾಡಿದ್ರು, ಎಲ್ರು ನಿನ್ ಬಗ್ಗೆ ಎಷ್ಟೆಲ್ಲ ಹೊಗಳಿದ್ರು. ಕೇಳಿಸ್ಕೊಂಡಿ ನೀನು? ನನಗೂ ಇಷ್ಟೇ ಅಮ್ಮ ಆಸೆ ಇರೋದು. ನೀನ್ ಮುಂಚಿನ ತರ ಆಗ್ಬಿಟ್ರೆ ನಂಗೆ ಅಷ್ಟೇ ಸಾಕು. ಅಣ್ಣ ನಿನ್ನ ಮುಂಚಿನ ತರ ಮಾಡ್ತಾರೆ. ಆರಾಮಾಗಿರು. ಅತ್ತೆಗಿನ್ನೂ ಸರಿ ಹೋಗಿಲ್ವಾ? ಇಲ್ಲ ಅದ್ಕೆ, ಆಗ್ಲಿಂದ ಹೆದರ್ಕೊಂಡೇ ಇದ್ದಾಳೆ. ನಾನು ಕೇಳ್ತಾನೆ ಇದ್ದೀನಿ ಏನಾಯ್ತು ಅಂತ. ಏನ್ ಗೊತ್ತಾ ಅದ್ಗೆ, ನನಗೆ ಬುದ್ಧಿ ಬಂದಾಗಿಂದ ಅಮ್ಮ ಹೀಗೆ ಇರೋದು. ವಿಷಯ ಇಲ್ದಿರೋ ವಿಷಯಕ್ಕೆ ಕೋಪ ಮಾಡ್ಕೋತಾಳೆ, ಭಯ ಪಡ್ತಾಳೆ, ಹೆದರ್ಕೋತಾಳೆ. ಏನ್ ಮಾಡೋದು ಅಂತಾನೆ ಗೊತ್ತಾಗಲ್ಲ. ಮೊದ್ಲಿಂದಾನು ಇವಳು ಹೀಗೆ ಇರೋದು. ಅದು ಅಲ್ಲದೆ ಹೊಸ ಜಾಗ ಅಲ್ವಾ, ಬೇರೆ ಎಲ್ಲೋ ಬಂದ್ಬಿಟ್ಟಿದ್ದೀನಿ ಅಂತ ಆ ಕಾರಣಕ್ಕೆ ಭಯ ಜಾಸ್ತಿ ಆಗಿರುತ್ತೆ. ಮಾತ್ರೆ ಕೊಟ್ಟು ಮಲಗಿಸಿದ್ರೆ ಸರಿ ಹೋಗ್ತಾರೆ ಅಂತ ಹೇಳ್ದೆಯಲ್ಲ, ಮೆಡಿಸಿನ್ ಕೊಟ್ಟ್ಯಾ? ಇಲ್ಲ ಅದ್ಗೆ, ಇವಾಗ ಕೊಟ್ಬಿಟ್ಟು ಮಲಗಿಸ್ತೀನಿ. ಅಂದಾಗೆ ಸುಧಾ, ನೀನು ಗಮನಿಸಿದ್ಯಾ ಅತ್ತೆಗೆ ಯಾವಾಗಲೂ ಈ ಥರ ಆಗುತ್ತಾ ಅಥವಾ ಕೆಲವೊಂದು ಸಮಯದಲ್ಲಿ ಮಾತ್ರನಾ? ಕೆಲವ್ರಿಗೆ ನೀರು ನೋಡಿದ್ರೆ ಭಯ ಆಗುತ್ತೆ, ಕತ್ಲೆ ಅಂದರೆ ಭಯ ಆಗುತ್ತೆ, ಗದ್ದಲ ಆದರೆ ಭಯ ಆಗುತ್ತೆ, ಜನಗಳು ನೋಡಿದ್ರೆ ಭಯ ಆಗುತ್ತೆ. ಆ ಥರ 108 ಭಯ ಇರುತ್ತಲ್ಲ, ಆ ರೀತಿ ಏನಾದರೂ ಇದೆಯಾ? ಸ್ಪೆಸಿಫಿಕ್ ಆಗಿ ಇದನ್ನು ನೋಡಿದ್ರೆ ಭಯ ಪಡ್ತಾರೆ, ಆ ಥರದ್ದು ಏನಾದರೂ ಇದೆಯಾ? ಇಲ್ಲ ಅದ್ಗೆ, ನಾನು ಗಮನಿಸಿದಾಗೆ ಅದಕ್ಕೆ ಕಾರಣ ಅಂತ ನಾನೇನು ನೋಡಿಲ್ಲ. ಅವಾಗವಾಗ ಹೀಗೆ ಆಡ್ತಿರ್ತಾಳೆ. ನಾನು ಈ ಅಮಾವಾಸ್ಯೆ ಹುಣ್ಣಿಮೆಗೆಲ್ಲ ಒಬ್ರು ಹಂಗೆ ಆಡ್ತಾರೆ ಅಂತ ಹೇಳ್ತಾರಲ್ವಾ, ಹಾಗೆ ಅನ್ಕೊಂಡು ಸುಮ್ಮನಾಗ್ತಿದ್ದೆ. ನಾನು ಅದ್ರ ಬಗ್ಗೆ ಜಾಸ್ತಿ ಯೋಚನೆ ಮಾಡೋದಕ್ಕೆ ಹೋಗಿಲ್ಲ ಅದಕ್ಕೆ. ಯಾಕಂದರೆ ನನಗದನ್ನು ನೋಡಿ ನೋಡಿ ಅಭ್ಯಾಸ ಆಗೋಗಿತ್ತು. ನನ್ನ ಕಷ್ಟಗಳೇ ನನಗೆ ಹತ್ತಾರಿದ್ವು. ಅದ್ರ ಮಧ್ಯೆ ಇದ್ರ ಬಗ್ಗೆ ಯೋಚನೆ ಮಾಡೋದಕ್ಕೆ ನಂಗೆ ಆಗ್ತಿರ್ಲಿಲ್ಲ. ನಾನು ಒಳ್ಳೆ ಆಸ್ಪತ್ರೆಯಲ್ಲಿ ತೋರಿಸ್ಬೇಕು ಅಂತ ಅನ್ಕೊಂಡಿದ್ದೆ ಅದಕ್ಕೆ. ಆದರೆ ನನ್ನ ಹತ್ರ ಎಲ್ಲ ಶಕ್ತಿ ಇತ್ತು. ಇನ್ನೊಬ್ರು ಮನೇಲಿ ಕೆಲಸ ಮಾಡ್ಕೊಂಡಿದ್ದವಳಲ್ವಾ. ಸುಧಾ, ಬಿಟ್ಬಿಡಿ ಅದನ್ನು, ಅದು ಮುಗ್ದೋಗಿರೋ ಕತೆ. ಗೌತಮ್ ಅವ್ರು ಹೇಳಿದಾರಲ್ಲ,
ಅಬ್ರಾಡಿಂದ ಡಾಕ್ಟರ್ ಬರ್ತಿದ್ದಾರೆ ಅಂತ. ಅವ್ರ ಹತ್ರ ಅತ್ತೆಗೆ ಟ್ರೀಟ್ಮೆಂಟ್ ಮಾಡಿಸಿದ್ರೆ ಅವ್ರು ಬೇಗ ಗುಣ ಆಗ್ತಾರೆ. ಹಾಗೆ ನಾನು ಆ ನಂಬಿಕೆ ಮೇಲೆ ಇದ್ದೀನಿ. ಆ ದಿನಕ್ಕೋಸ್ಕರ ಎದುರು ನೋಡ್ತಾ ಇದ್ದೀನಿ. ನಾನು ನೋಡ್ದಿರೋ ಅಮ್ಮ ಹೇಗಿದ್ಲು ಅಂತ ನಾನು ನೋಡಬೇಕು. ಬಟಾಣಿ ಏನೇ ಇದೆಲ್ಲ? ಆಟ ಆಡ್ತಾ ಇದ್ದೀನಿ. ನನ್ನನ್ನು ಕರೆಯುತ್ತಾನೆ, ನಾನು ಬರ್ತಿದ್ದೆ ಆಟ ಆಡಕ್ಕೆ. ಬನ್ನಿ ಆಟ ಆಡೋಣ. ಬೇಡ ಬೇಡ ಬೇಡ, ಆಟ ಆಡೋಣ ಆದ್ರೆ ಆಚೆ ಹೋಗ್ಬಿಟ್ಟು ಆಟೋಣ. ಇಲ್ಲಿ ಬೇಡ, ನಿಮ್ಮ ಮಾವ ಇದನ್ನೆಲ್ಲ ನೋಡಿದ್ರೆ. ಬೇಡ ಬೇಡ ಬೇಡ, ನಿಮ್ಮ ಮಾವ ಇದನ್ನ ನೋಡಿದ್ರೆ ನಮ್ಮಿಬ್ರ ಕತೆ ಮುಗೀತು. ಬೆಳಕಂದ ಬೆಳಕಂದ. ಗೌತಮರ 2 ನಿಮಿಷ, ನಾನೆಲ್ಲ ಸರಿ ಮಾಡ್ತೀನಿ, ನೀವು ಆಚೆ ಕೂತಿರೋಣ. ಏನ್ರಿ ನೀವು ಮಾಡ್ತಾ ಇರೋದು? ಗೌತಮರೇ, ಪಾಪ ಮಗು. ಅಲ್ಲ ರೀ, ಇಬ್ರು ಮಕ್ಕಳು ಆಟ ಆಡ್ತಾ ಇದೀವಿ, ಬಂದು ಡಿಸ್ಟರ್ಬ್ ಮಾಡ್ತಾ ಇದ್ರಲ್ಲ. ಬ್ಯಾಡ್ ಮ್ಯಾನರ್ಸ್ ಅಲ್ವಾ ಪುಟ್ಟಿ? ಓಕೆ, ಈಗ ಬೇರೆ ಏನಾಡೋಣ? ಓಕೆ, ಪಿಲೋ ಫೈಟ್. ಓಕೆ, ಕಮಾನ್, ಅದು ತಗೋದು ಪಿಲೋ, ಅದು ತಗೋದು. ಯಾ, ಈಗ ನಾನು ವಿಲನ್ನು, ನೀನು ಹೀರೋ. ಹೊಡಿ ನೋಡೋಣ. ಅಯ್ಯೋ ಗೌತಮರೇ, ನೀವು ಬನ್ನಿ ಆಟ ಆಡೋಣ. ಹಾ, ಆಟ ಆಡ್ತೀನಿ, 1 ನಿಮಿಷ ಇರು. ಅಲ್ಲ, ಇದು ನೀವೇನಾ? ಏಕೆ? ಅಲ್ಲ, ಇವಳು ಈ ರೀತಿ ಎಲ್ಲ ಮಾಡಿದಾಳೆ, ನೀವು ನೋಡಿ ಅದನ್ನ ಕೋಪ ಮಾಡ್ಕೋತೀರಾ, ಕೂಗಾಡ್ತೀರಾ ಅಂತ ಅನ್ಕೊಂಡೆ. ನೀವು ನೋಡಿದ್ರೆ ಈ ಸೊಸೆ ಪಾರ್ಟಿ ಜೊತೆ ಸೇರ್ಕೊಂಡ್ಬಿಟ್ಟಿದ್ದೀರಾ. ನೀವೇ ಇವಳು ಕುಮ್ಮ ಕೊಡ್ತಿದ್ದೀರಾ. ಅಲ್ಲ ಗೌತಮರೇ, ನಾನು ಒಂದು ವಸ್ತು ಅಲ್ಲಿಂದ ಇಲ್ಲಿಟ್ರೆ ನೀವು ಆಕಾಶನ ಕಳಿಸಿ ತಲೆ ಮೇಲೆ ಬಿದ್ದಂಗೆ ಆಡ್ತಿದ್ರಿ. ಕೇಳಿದ್ರೆ OCD ಅಂತಿದ್ರಿ. ಈಗ ಈ ಚಾಟ್ ಮೆಣಸಿನ್ಕಾಯಿ ಜೊತೆ ಸೇರ್ಕೊಂಡ್ಬಿಟ್ಟಿದ್ದೀರಾ. ನಿಮಗೆ OCD, CD ಪ್ಲೇಯರು, DVD ಏನು ಇಲ್ವಾ? ಯಾಕ್ರಿ ಅಷ್ಟೊಂದು ದುರ್ಕೋತಾ ಇದ್ದೀರಾ? ಬನ್ರಿ, ನೀವು ನಮ್ಮ ಚಿಲ್ಲರ್ ಪಾರ್ಟಿಗೆ ಜಾಯ್ನ್ ಆಗ್ರಿ. ತಾಕತ್ತಿದ್ರೆ ಪಿಲ್ಲೋ ಫೈಟಲ್ಲಿ ನಮ್ಮನ್ನು ಗೆಲ್ರಿ ನೋಡೋಣ. ಅಯ್ಯೋ ಕಣ್ಣು ಕಣ್ಣು, ಅಯ್ಯೋ ಹೋಯ್ತು, ಕಣ್ಣಾಯ್ತು, ಕಣ್ಣಾಯ್ತು. ವಯಸ್ಸಲ್ಲಿ ಅಯ್ಯೋ ಗೌತಮರೇ, ಈ ಆಟನೇ ಚೆನ್ನಾಗಿದೆ, ಹಿಂಗೆ ಇರಲಿ ಬಿಡ್ರಿ. ಹೊಡಿಬಿಟ್ಟ. ಏನ್ ಮಾಡ್ತಿದ್ಯಾ? ಈ ಆಟನು ಚೆನ್ನಾಗಿದೆ ಅಲ್ವಾ? ಇದನ್ನೇ ನಾನು ಹೇಳಿದ್ದು. ಬನ್ರಿ, ಚೆನ್ನಾಗಿದೆ ಆಟ. ಏನಮ್ಮ? ಈ ಆಟ ಸಾಕು, ಬೇರೆ ಆಟ ಆಡೋಣ. ನಾನು ಇದನ್ನೇ ಇಂಪ್ರೂವೈಸ್ ಮಾಡೋಣ ಅಂತಿದ್ದೆ. ಬೇಡ ಕಂದ, ಈ ಆಟ ಸಾಕು. ಅಯ್ಯಯ್ಯೋ, ಎಲ್ಲೆಲ್ಲಿ ಏನೇನು ಹರಡಿದೆಯೇ? ಓಕೆ ಓಕೆ, ಬಾಯ್ ಬಾಯ್. 11 ಗಂಟೆಗೆ ಸಿಗೋಣ. ಓಕೆ. ಅಪ್ಪ, ಬೆಳಗ್ಗೆಯಿಂದ 21ನೇ ಕಾಲು ಆನ್ಸರ್ ಮಾಡಿ ಮಾಡಿ ಸಾಕಾಗು. ಹಲೋ, ಹೇಳಿ ಸ್ವರೂಪ್. ಏನೋ ಬಾಸ್ ಫೋನ್ ತೆಗಿತಾ ಇಲ್ವಾ? ಇಲ್ಲ, ಸ್ವಲ್ಪ ಬ್ಯುಸಿ ಇದ್ದಾರೆ. ಹೇಳಿ, ಏನು ವಿಷಯ? ಪ್ರಾಜೆಕ್ಟ್ ಬಗ್ಗೆನಾ? ಓಕೆ, ಒಂದು ಕೆಲಸ ಮಾಡಿ, ಯು ಕಮ್ ಬೈ 12. ಬಾಯ್. ಹೇಳಿ ಸುರಿ, ನಿಮ್ಮ ಫೋನು ತೆಗಿತಾ ಇಲ್ವಾ? ತೆಗಿಯಲ್ಲ. ಇವತ್ತು ಫ್ಯಾಮಿಲಿಗೋಸ್ಕರ ಸ್ವಲ್ಪ ಬ್ಯುಸಿ ಇದ್ದಾರೆ ಸಾಹೇಬ್ರು. ಹೇಳಿ, ಏನು ವಿಷಯ? ಓಕೆ, ಒಂದು ಕೆಲಸ ಮಾಡಿ, ನೀವು ಪೋಸ್ಟ್ ಲಂಚ್ ಒಂದು 2:30ಗೆ ಬಂದುಬಿಡಿ, ಡಿಸ್ಕಸ್ ಮಾಡಿ. ಹಾಂ, ಓಕೆ ಓಕೆ ಸರ್, ಬಾಯ್. ಯಪ್ಪ, ನಾ ಒಂದು ಕಂಪ್ನಿ CEO ಅಂದ್ಕೊಂಡಿದ್ದಾರಾ, ಇಲ್ಲ ಕಾಲ್ ಸೆಂಟ್ರಲ್ಲಿ ಕೆಲಸ ಮಾಡೋನು ಅಂದ್ಕೊಂಡಿದ್ದಾರಾ? ಹಾಂ, ಕಾಲ್ ಮೇಲೆ ಕಾಲ್ ಬರ್ತಾನೆ ಇದೆ, ನನಗೂ ಆನ್ಸರ್ ಮಾಡಿ ಸಾಕಾಗೋಗಿದೆ. ಯಾಕ ನಂದು ಇಷ್ಟೊಂದು ಸ್ಟ್ರೆಸ್ ಆಗಿದೆಯಾ? ಏನಾಯ್ತು? ಯಾಕೆ ಕೇಳ್ತೀಯ ಚಿನ್ನ? ಇದೊಂಥರ
ಸುಖದ ದುಃಖ. ಸುಖದ ದುಃಖನ ಏನಾಗಂದ್ರೆ? ಅಂದರೆ ಈಗ ಗೆಳೆಯನಿಗೆ ಅಮ್ಮ ತಂಗಿ ಪಾಪು ಎಲ್ಲ ಸಿಕ್ಕಿದಾರಲ್ಲ, ಅವನು ಸುಖದಲ್ಲಿದ್ದಾನೆ. ಆ ಸುಖದಲ್ಲಿ ಆಫೀಸ್ನ ಮರೆತು ಅವನ ಕೆಲಸ ಎಲ್ಲ ನನ್ನ ತಲೆ ವಹಿಸಿದ್ದಾನೆ. ಆ ಕಾಲ್ಸ್ ಎಲ್ಲ ಡೈವರ್ಟ್ ನನಗೆ ಬರ್ತಾ ಇದೆ. ಇದೊಂಥರ ದುಃಖ, ಸುಖದ ದುಃಖ. ಅಲ್ಲ ಆನಂದ್, ಇಷ್ಟು ವರ್ಷ ಆದಮೇಲೆ ಅವ್ರ ಅಮ್ಮನೂ ತಂಗಿನೂ ಸಿಕ್ಕಿದ್ದಾರೆ, ಮನೆಗೆ ಬಂದಿದ್ದಾರೆ. ಆ ಖುಷಿಯಲ್ಲಿ ಅವನಿದ್ದಾನೆ. ಅವನು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಬೇಕಲ್ವ ಅವ್ರ ಜೊತೆ. ಅವನು ಸ್ವಲ್ಪ ಸ್ಪೇಸ್ ಕೊಡು. ಹೇಗೂ ನೀನೆಲ್ಲ ಮ್ಯಾನೇಜ್ ಮಾಡ್ತೀಯ ಅಂತ ಅವನಿಗೆ ಗೊತ್ತು. ಮ್ಯಾನೇಜ್ ಮಾಡು. ಕರೆಕ್ಟ್. ಅದು ಕಾಲ್ ಬಂತು, ಸ್ವಲ್ಪ ಮೇಂಟೈನ್ ಮಾಡು. ಒಂದು 5 ನಿಮಿಷ ಬಂದ್ಬಿಡ್ತೀನಿ. ಓಕೆ ಓಕೆ. ಹಲೋ, ಹಾಂ, ಅವ್ರ ವೈಫು ಸರ್ ನಾನು. ಖಂಡಿತ ಶ್ಯೂರ್. ಮೇಲ್ ಕಳ್ಸಕ್ಕ? ಓಕೆ. ಹಲೋ, ಹಾಂ ಹೇಳ್ತೀನಿ ಸರ್. ಓಕೆ ಓಕೆ. ಅಮ್ಮ, ಇದೇನಿದು ಇಷ್ಟೊಂದು ಕಾಲ್ಸ್ ಬರ್ತಿದೆ? ಹಲೋ, ಹಾಂ ಸರ್, ಇನ್ಫಾರ್ಮ್ ಮಾಡ್ತೀನಿ. ಅವ್ರು ಬಂದ ಕೂಡಲೇ ಹೇಳ್ತೀನಿ. ಯಾ, ಥ್ಯಾಂಕ್ ಯು. ಹಾಂ, ನನ್ನ ಕೈಲಾಗಲ್ಲಪ್ಪ. ಆನಂದ್, ಇಲ್ಲಿ ಏನಿದು ಇಷ್ಟೊಂದು ಫೋನ್ ಕಾಲ್ಸು? ನೀನೇ ಬಾ. ಗೊತ್ತಾಯ್ತಮ್ಮ. ಇಷ್ಟು ಫೋನ್ಸು, ಯಪ್ಪ. ಈಗ ಅರ್ಥ ಆಯ್ತು ನಿನ್ನ ಕಷ್ಟ ಏನು ಅಂತ. ಇದನ್ನೇ ನಾನು ಅನುಭವಿಸ್ತಾ ಇದ್ದಿದ್ದು. ಕಾಲ್ ಹೋಗಿ ಸ್ಟ್ರಾಂಗ್ ಕಾಫಿ ಮಾಡ್ಕೊಂಡೆ. ಯಪ್ಪ. ಹಲೋ, ಹೇಳಿ. ಲೋನ್ ಕೊಡ್ತೀರಾ? ನೀನೊಬ್ಬ ಕಮ್ಮಿ ಇದ್ದಪ್ಪ. ಲೋನ್ಗಿನೇನು ಬೇಡ, ಬಿಡು ಫೋನ್. ಸಿಸ್ಟರ್, ಏನು ಸಿಸ್ಟರ್ ನೀನು ಒಳ್ಳೆ ಭಾಗ್ಯ ಅಂತಾರೆ ಬೆಚ್ಚಿ ಬೀಳ್ತೀಯಲ್ಲ. ನೀನು ಸಡನ್ನಾಗಿ ಜೋರಾಗಿ ಸಿಸ್ಟರ್ ಅಂತ ಕೂಗಿದ್ರೆ ಯಾರಿಗಾದ್ರೂ ಭಯ ಆಗಲ್ವಾ? ಅದಕ್ಕೆ ಬೆಚ್ಚ ಬಿದ್ದೆ. ಅದು ನಿಜ ಅನ್ನೋ. ಸರಿ, ಏನು ಯಾಕಷ್ಟು ಜೋರಾಗಿ ಕಿರಿಸ್ದೆ? ಸಿಸ್ಟರ್, ಆ ಭಾಗ್ಯನ ನಡವಳಿಕೆ ಬಗ್ಗೆ ನಾನು ಡೀಪಾಗಿ ಥಿಂಕ್ ಮಾಡಿ ಒಂದು ಅನಲೈಸ್ ಮಾಡಿ ನೋಡಿದಾಗ ನನಗೆ ಹೊಡೆದದ್ದು ಅವಳು ಮನಸ್ಸಲ್ಲಿ ನೀನು ಆಳವಾಗಿ ಬೇರೂರು ಬಿಟ್ಟಿದ್ಯಾ. ಅವಳ ಮೆಮೊರಿಯ ಎಲ್ಲೋ ಮೂಲೆಯಲ್ಲಿ ಇನ್ನೂ ನೀನು ಇದೆಯಾ. ಅದಕ್ಕೆ ಅವಳು ನಿನ್ನ ಕಂಡ್ರೆ ವಿಚಿತ್ರವಾಗಿ ಆಡ್ತಾಳೆ. ಸಿಸ್ಟರ್, ನೀನು ಅವಳ ಮೇಲೆ ಅಷ್ಟೊಂದು ಪ್ರಭಾವ ಬೀರಿದ್ಯಾ. ವಿಚಿತ್ರ ಗೊತ್ತಾ ಸಿಸ್ಟರ್, ಅವಳಿಗೆ ಬುದ್ಧಿ ಭ್ರಮಣೆ ಆಗಿದ್ರು ನಿನ್ನ ಕಂಡ್ರೆ ಇಷ್ಟೊಂದು ಭಯ ಬೀಳ್ತಾಳೆ ಅಂದರೆ ನೀನು ಎಂಥ ಟೆರರಿಸ್ಟ್ ಅಂತ ಅರ್ಥ ಮಾಡ್ಕೋ. ಅಣ್ಣ, ಸ್ವಲ್ಪ ಸುಮ್ಮನೆ ಇರ್ತೀಯಾ? ನನ್ನ ಟೆನ್ಷನ್ ನನಗೆ ಅಂತಂದರೆ ನೀನು ಬೇರೆ. ಅವಳು ಯಾರ ಮುಂದೆನೂ ಬಾಯಿ ಬಿಡದೇ ಇದ್ರೆ ಸಾಕು. ಅವಳು ಬಾಯಿ ಬಿಡಲ್ಲ. ಆದರೆ ನೀನು ನೋಡಿದಾಗ ಅವಳು ಹಂಗೆ ಮಾಡ್ತಾ ಇದ್ರೆ ಬೇರೆಯವರಿಗೆ ಡೌಟ್ ಬರಲ್ವ ಸಿಸ್ಟೆ? ಯಾಕೆ ಏನು ಅಂತ ಎನ್ಕ್ವೈರಿ ಶುರು ಮಾಡಿಬಿಟ್ರೆ ನಮ್ಮ ಬುಡಕ್ಕೆ ಬಿಸಿನೀರು ಬಂದ್ಬಿಡುತ್ತೆ ಸಿಸ್ಟರ್. ಆಗ ನಮಗೆ ತಗಲಾಕೊಳ್ಳೋದು ಬಿಟ್ರೆ ಬೇರೆ ಆಪ್ಷನ್ನೇ ಇರಲ್ಲ ಸಿಸ್ಟರ್. ಹಾಗಾಗ್ದಿರೋ ಥರ ನೀವು ನೋಡ್ಕೋಬೇಕು ಸಿಸ್ಟರ್. ನೀನು ಏನಾದರೂ ಮಾಡಲೇಬೇಕು. ಮಾಡಬೇಕು ಸರಿ, ಆದರೆ ಏನು ಮಾಡಬೇಕು ಅಂತ ನನಗೆ ತೋಚ್ತಾ ಇಲ್ಲ. ಹಿಂಗಂದ್ರೆ ಸಿಸ್ಟರ್, ಇದು ನಮ್ಮ ಹಳಿ ಉಳಿನ ಪ್ರಶ್ನೆ, ಸಾವು ಬದುಕಿನ ಪ್ರಶ್ನೆ. ನಾವು ಉಳಿಬೇಕಂದ್ರೆ ಏನಾದರೂ ಮಾಡಲೇಬೇಕು. ಮಾಡು ಇಲ್ಲವೇ ಮಣ್ಣಾಗು ಅನ್ನೋ ಸಿಚುವೇಶನಲ್ಲಿ ಇದ್ದೀವಿ. ಏನು ಮಾಡ್ತೀವಿ ನೋಡು. ಅವಳಿ ಮನೇಲಿ ಇದ್ರೆ ತಾನೆ ನಮಗೆ ಪ್ರಾಬ್ಲಮ್. ಏನು ಮಾಡ್ತೀಯ? ಮನೆಯಿಂದ ಆಚೆ ಕಳಿಸ್ತೀಯ ಇಲ್ಲ ನೇರವಾಗಿ ಮೇಲಕ್ಕೆ ಪಾರ್ಸಲ್ ಮಾಡ್ತೀಯ? ಏನು ಮಾಡ್ತೀಯ ಸಿಸ್ಟರ್? ಅವಳಿಗೆ ನನ್ನ ಕಂಡ್ರೆ ಭಯ ಅಲ್ವಾ, ಅದನ್ನ ಇಟ್ಕೊಂಡೇ ಆಟ ಆಡ್ತೀನಿ. ಮುಂದೆ ಏನಾಗುತ್ತೆ ಅಂತ ನೋಡ್ತಾ ಇರು. ಏನು ಸಿಸ್ಟರ್ ಇದು? ಏನೋ ಭಾರಿ ದೊಡ್ಡ ಪ್ಲಾನ್ ಮಾಡ್ದಂಗಿದೆ. ಏನು ಮಾಡ್ತೀಯ ಸಿಸ್ಟರ್? ಈ ಕೆಟ್ಟ ಹಲ್ಲು ಬೇಕಾದ್ರೆ ತಡ್ಕೋಬೋದು, ಆದರೆ ಕ್ಯೂರಿಯಾಸಿಟಿ ತಡ್ಕೊಳ್ಳೋದು ಭಾಳ ಕಷ್ಟ. ಹೇಳು ಸಿಸ್ಟರ್, ಏನು ಮಾಡ್ತೀಯ? ಹೇಳಿ ಮಾಡಿದ್ರೆ ಏನು ಮಜಾ ಇರತ್ತೆ ಅಣ್ಣ. ಮಾಡಿ ತೋರಿಸಿದ್ರೆ ಮಜಾ ಇರುತ್ತೆ. ಜಸ್ಟ್ ವೇಟ್ ಅಂಡ್ ವಾಚ್. ಅಯ್ಯೋ ಸಿಸ್ಟರ್, ಕ್ಯೂರಿಯಾಸಿಟಿನ ಜಾಸ್ತಿ ಮಾಡಿ ಪೀಕಿಗೆ ತಗೊಂಡು ಹೋದ್ಲಲ್ಲ, ನಾವು ಏನು ಮಾಡ್ಬೋದು? ಅಣ್ಣ ಎಲ್ಲಿಗಣ? ಪಾಪ ಹೇಳ್ತೀನಿ, ಯಾಕೆ ಅಷ್ಟೊಂದು ಅರ್ಜೆಂಟು?
ರಾಖಿ ನೀನು ನನಗೆ ಕಟ್ಟಬೇಕಾಗಿರೋ ರಾಖಿ. ಇಷ್ಟು ವರ್ಷ ನಿನಗೋಸ್ಕರ ನಾನು ಬಾಕಿ ಉಳಿಸ್ಕೊಂಡಿರೋ ರಾಖಿ. ಏನು ಗೊತ್ತಾ ಪುಟ್ಟ, ಇಷ್ಟು ವರ್ಷ ನೀನು ನನ್ನ ಜೊತೆ ಇರಲಿಲ್ವಲ್ಲ, ಅದಕ್ಕೆ ನಿನ್ನ ನೆನಪಲ್ಲಿ ಪ್ರತಿ ವರ್ಷ ಒಂದೊಂದು ರಾಖಿ ಎತ್ತಿಡ್ತಾ ಇದ್ದೆ. ನೀ ಯಾವತ್ತೂ ಒಂದು ದಿವಸ ಸಿಗ್ತೀಯಾ, ಆಗ ಎಲ್ಲ ರಾಖಿನೂ ಒಟ್ಟಿಗೆ ಕಟ್ಟಿಸ್ಕೋಬೇಕು ಅಂತ. ಮುಂಚೆ ಎಲ್ಲ ಬಹಳ ಬೇಜಾರಾಗೋದು, ಉಳಿದ ತಂಗಿರೆಲ್ಲ ರಾಖಿ ಕಟ್ಟೋರು. ಆದರೆ ಖುಷಿ ಜೊತೆಗೆ ನನಗೆ ನೋವಾಗ್ತಿತ್ತು, ನೀನಿಲ್ವಲ್ಲ ಅಂತ. ಬಟ್ ನೀನು ಯಾವತ್ತೂ ಒಂದು ದಿವಸ ಸಿಗ್ತೀಯ ಅಂತ ನನಗೆ ಗೊತ್ತಿತ್ತು. ಅದಕ್ಕೆ ಸಾಕ್ಷಿ ರಾಖಿ. ನೀವೆಲ್ಲ ಬರ್ತೀರ ಅನ್ನೋ ನಂಬಿಕೆ ನನಗಿತ್ತು. ನನ್ನ ನಂಬಿಕೆ ಸುಳ್ಳಾಗಲಿಲ್ಲ. ತಗೋ, ಕಟ್ಟೋ ರಾಖಿ.